ನಮಸ್ತೆ ವೀಕ್ಷಕರೇ, ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ವ್ರತಾಚರಣೆಗಳಿಗೂ ಒಂದೊಂದು ಮಹತ್ವವನ್ನು ನೀಡಲಾಗಿದೆ. ಪುರಾಣಗಳಲ್ಲಿ ಹಾಗೂ ವೇದಗಳಲ್ಲಿಯೂ ಕೂಡ ವ್ರತಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಹಾಗೆ ವ್ರತಗಳನ್ನು ಮಾಡುವುದರಿಂದ, ಆಯಾ ದೇವತೆಗಳನ್ನು ಆರಾಧನೆ ಮಾಡುವುದರಿಂದ ಜೀವನದ ಎಲ್ಲ ಕಷ್ಟಗಳು ದುಃಖಗಳು ನಾಶವಾಗುತ್ತದೆ ಹಾಗೂ ಸುಖ ಶಾಂತಿ ನೆಮ್ಮದಿಯ ಜೀವನ ದೊರೆಯುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೆಚ್ಚಿನವರು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸುವಂತಹ ವ್ರತ ಅದು ಸಂಕಷ್ಟಹರ ಚತುರ್ಥಿ ವ್ರತ. ಈ ವ್ರತವನ್ನು ಅನೇಕ ಜನರು ಆಚರಿಸುತ್ತಾರೆ. ಇದರಿಂದ ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ತಿಂಗಳಿಗೆ 2 ಬಾರಿ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ. ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಮತ್ತು ಶುಕ್ಲ ಪಕ್ಷದ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಈ ತಿಂಗಳು 16ನೇ ತಾರೀಕು ಚತುರ್ಥಿ ಇರುವಂತಹದ್ದು. ಅದರಲ್ಲಿಯೂ ಮಂಗಳವಾರ ಈ ಸಂಕಷ್ಟಿ ಚತುರ್ಥಿ ಬಂದರೆ ಅದು ಅಂಗಾರಿಕ ಚತುರ್ಥಿ ಎಂದು ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಸಂಕಷ್ಟಿ ಎಂದರೆ ಎಲ್ಲ ಸಮಸ್ಯೆಗಳಿಂದ ಹಾಗೂ ಕಠಿಣ ಸಮಸ್ಯೆಗಳಿಂದ ಮುಕ್ತಿ ಎಂದು ಅರ್ಥ. ವೀಕ್ಷಕರೇ, ಈ ದಿನದಂದು ನಾವು ಗಣೇಶನನ್ನು ಆರಾಧನೆ ಮಾಡಿದರೆ ಜೀವನದ ಎಲ್ಲ ಸಮಸ್ಯೆಗಳು ಪರಿಹರಿದು ಸಮೃದ್ಧಿ ಹಾಗೂ ಸುಖ ಸಿಗುತ್ತದೆ ಎಂದು ವೀಕ್ಷಕರೇ, ಈ ಸಂಕಷ್ಟಹರ ಚತುರ್ಥಿಯಿಂದ ಸಿಗುವಂತಹ ಲಾಭಗಳೇನು ಹಾಗೂ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುವುದರ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವೀಕ್ಷಕರೇ, ಸಂಕಷ್ಟಿ ದಿನ ಆಹಾರ ಧಾನ್ಯಗಳನ್ನು ತ್ಯಜಿಸಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಪೂಜೆ ಸಲ್ಲಿಸಿದಾಗ ನಾವು ಮಾಡುವ ಪ್ರಾರ್ಥನೆ ನೇರವಾಗಿ ದೇವರಿಗೆ ತಲುಪುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಸಂಕಷ್ಟಿಯ ದಿನದಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ಉಪವಾಸದಿಂದಿದ್ದು ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ವೀಕ್ಷಕರೇ, ಈ ವ್ರತದ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂದರೆ ಮೊದಲು ಸಂಕಷ್ಟದ ಅರ್ಥವನ್ನು ತಿಳಿದುಕೊಳ್ಳೋಣ. ಜೀವನದ ಬಿಕ್ಕಟ್ಟನ್ನು ಸೋಲಿಸುವ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಸಂಕಷ್ಟ ಎಂಬ ಪದದ ಅರ್ಥ ಕಷ್ಟದ ಸಮಯಗಳಿಂದ ಮುಕ್ತಿ ನೀಡುವುದು ಎಂದು. ಯಾವುದೇ ರೀತಿಯ ದುಃಖವಿದ್ದರೂ ಅದನ್ನು ಹೋಗಲಾಡಿಸಲು ಈ ಚತುರ್ಥಿಯಂದು ಉಪವಾಸವಿದ್ದು ಗೌರಿ ಪುತ್ರನಾದ ವಿಘ್ನೇಶ್ವರನನ್ನು ಆರಾಧಿಸಿದರೆ ಜೀವನದ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿಯ ನೆಮ್ಮದಿಯ ಜೀವನ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖವನ್ನು ನೀಡಲಾಗಿದೆ. ವೀಕ್ಷಕರೇ, ಸಂಕಷ್ಟ ಚತುರ್ಥಿಯ ಆಚರಣೆಗಳಿಗೆ ಸನಾತನ ಹಿಂದೂ ಧರ್ಮದಲ್ಲಿ 2 ಪ್ರಮುಖ ಹಿನ್ನೆಲೆಗಳಿವೆ. ಮೊದಲನೆಯದಾಗಿ, ಯಾವ ದಿನ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೋ ಆ ದಿನದಂದು ಗಣೇಶನನ್ನ ಸರ್ವೋಚ್ಚ ದೇವ ಎಂದು ನಂಬಲಾಗಿದೆ. ಈ ಸಂಕಷ್ಟಿ ದಿನದಂದು ಸಾಕ್ಷಾತ್ ಗಣೇಶನೇ ಭೂಲೋಕಕ್ಕೆ ಬಂದು ಭಕ್ತರ ಕಷ್ಟಗಳನ್ನು ನಾಶ ಮಾಡಿ ಸುಖ ಶಾಂತಿಯ ನೆಮ್ಮದಿಯ ಜೀವನವನ್ನು ನೀಡುತ್ತಾನೆ ಎನ್ನುವ ನಂಬಿಕೆಗಳಿವೆ. ಈ ವ್ರತವನ್ನು ಮಾಡುವವರು ಸಾಧ್ಯವಾದಷ್ಟು ಉಪವಾಸವನ್ನು ಮಾಡಬೇಕಾಗುತ್ತದೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಮಾಡಬೇಕು. ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿ ಗಣಪತಿಗೆ ಪೂಜೆ ಮಾಡಿ, ಪೂಜೆಯ ನಂತರ ರಾತ್ರಿ ಚಂದ್ರನ ದರ್ಶನ ಮಾಡಿ ಅರ್ಘ್ಯವನ್ನು ಕೊಟ್ಟು ಅಕ್ಷತೆಗಳನ್ನು ಸಲ್ಲಿಸಿ ನಮಸ್ಕಾರ ಮಾಡಬೇಕು. ಪೂಜೆ ಸಮಾಪ್ತಿ ಆದ ನಂತರ ಕೊನೆಗೆ ಗಣಪತಿಗೆ ನೈವೇದ್ಯವನ್ನು ಅರ್ಪಿಸಿ ಭೋಜನ ಮಾಡಬೇಕು. ಈ ರೀತಿ ಸಂಕಷ್ಟ ಚತುರ್ಥಿಯ ವ್ರತಾಚರಣೆಯನ್ನು ಮಾಡುವುದರಿಂದ ವಿಘ್ನಗಳು ದೂರವಾಗಿ ಮನಸ್ಸಿನ ಇಚ್ಛೆಗಳು ಈಡೇರಿಸುತ್ತಾನೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ವ್ರತದ ಬಗ್ಗೆ ಪುರಾಣಗಳಲ್ಲಿಯೂ ಕೂಡ ಒಂದು ಕಥೆ ಬರುತ್ತದೆ. ಧರ್ಮರಾಜನು ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾಗಿ ತನ್ನ ರಾಜ್ಯ ಐಶ್ವರ್ಯಗಳನ್ನು ಎಲ್ಲವನ್ನ ಕಳೆದುಕೊಂಡು ತಮ್ಮ ತಮ್ಮಂದಿರೊಂದಿಗೆ ಕಾಡಿಗೆ ಹೋಗುತ್ತಾನೆ. ಆ ಸಮಯದಲ್ಲಿ ಆಗ ಸೂತ ಪುರಾಣಿಕ ಮಹರ್ಷಿಗಳು ಧರ್ಮರಾಜನಿಗೆ ಸಮಾಧಾನ ಮಾಡುತ್ತಾರೆ. ಆಗ ಧರ್ಮರಾಜನು ಅವರ ಬಳಿ ಕೇಳುತ್ತಾನೆ, ತನ್ನ ಕಷ್ಟಗಳೆಲ್ಲ ಪರಿಹಾರವಾಗಿ ರಾಜ್ಯ ತನಗೆ ಮರಳಿ ಸಿಗಲು ಉತ್ತಮ ವ್ರತ ಯಾವುದಾದರೂ ಇದ್ದರೆ ನನಗೆ ತಿಳಿಸಿ ಎಂದು ಪೂಜ್ಯರಲ್ಲಿ ಕೇಳುತ್ತಾರೆ. ಆಗ ಪೂಜ್ಯರು ಧರ್ಮರಾಜನಿಗೆ ಸಾಕ್ಷಾತ್ ಪರಶಿವನೇ ಕುಮಾರಸ್ವಾಮಿಗೆ ತಿಳಿಸಿದ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡಲು ಹೇಳುತ್ತಾರೆ. ಹಾಗೆ ಪುರಾಣಗಳಲ್ಲಿ ಉಲ್ಲೇಖವಿರುವಂತೆ ನಳಮಹಾರಾಜನಿಗೆ ದಮಯಂತಿ ಸಿಕ್ಕಿದ್ದು ಹಾಗೂ ಕೃಷ್ಣ ಪರಮಾತ್ಮನಿಗೆ ಸಮಂತಕಮಣಿ ಸಹಿತ ಜಾಂಬೂವತಿ ಸಿಕ್ಕಿದ್ದು ಇದೇ ವ್ರತ ಆಚರಣೆ ಮಾಡಿದ್ದರಿಂದ ಎಂದು ಹೇಳಲಾಗಿದೆ. ಶ್ರೀರಾಮ ಭಗೀರಥ ಕೂಡ ಈ ವ್ರತವನ್ನು ಆಚರಣೆ ಮಾಡಿದ್ದಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಪೂಜೆಯನ್ನು ಈ ವ್ರತವನ್ನು ಮಾಡುವುದು ಹೇಗೆ ಎಂದರೆ, ಈ ದಿನ ಬೆಳಿಗ್ಗೆ ಎಳ್ಳನ್ನು ಅರೆದು ನೆಲ್ಲಿಯ ಹಿಟ್ಟಿನೊಂದಿಗೆ ಹಾಲು ಅಥವಾ ಎಣ್ಣೆಯಲ್ಲಿ ಬೆರೆಸಿ ತಲೆಗೆ ಹಚ್ಚಿ ಮಂಗಳ ಸ್ನಾನ ಮಾಡಬೇಕು. ಸ್ನಾನವಾದ ಮೇಲೆ ಸಂಕಷ್ಟಹರ ಗಣಪತಿ ವ್ರತದ ಸಂಕಲ್ಪ ಮಾಡಬೇಕು. ಈ ದಿನ ಹಗಲು ಪೂರ್ತಿ ಉಪವಾಸ ಇರಬೇಕು. ಅದು ಅಸಾಧ್ಯವಾದರೂ ಕೂಡ ಮಾಡಲೇಬೇಕಾಗುತ್ತದೆ. ಹಾಗೆ ಈ ಪೂಜೆಯ ಮಾಡುವ ಸ್ಥಳವನ್ನು ಗೋಮಯದಿಂದ ಶುದ್ಧಿಗೊಳಿಸಿ ಅಷ್ಟದಳ ಗಣಪತಿಯ ಮಂಡಲವನ್ನು
ಬಿಳಿ ಮಣ್ಣಿನಿಂದ ಬರೆಯಬೇಕು. ಅರಸಿನ ಕುಂಕುಮಗಳಿಂದ ಮಂಡಲವನ್ನು ಅಲಂಕರಿಸಬೇಕು. ಇದರ ಮೇಲೆ ಕಲಸವನ್ನು ಸ್ಥಾಪಿಸುವುದಕ್ಕಾಗಿ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಸ್ಥಾಪಿಸಬೇಕಾಗುತ್ತದೆ. ಹಾಗೆ ಕಳಸದ ಮುಂದೆ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಇಡಬೇಕು. ಕಳಸಕ್ಕೆ ಪೂಜೆ ಮಾಡಿ ಗಣಪತಿಯನ್ನು ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಹಾಗೆ ಆವಾಹನೆ, ಆಶನ, ಪಾದ್ಯ, ಅರ್ಘ್ಯ, ಅಚಮನ, ಮಧುಪರ್ಕ, ಪುನರಾಚಮನ, ಪಂಚಾಮೃತ, ಶೋಧಕ, ಸ್ನಾನ, ವಸ್ತ್ರ, ಉಪವಿತ, ಆಭರಣ, ಗಂಧ, ಅಕ್ಷತೆ, ಹೂ ಈ ಥರದ ಮುಂತಾದ ವಸ್ತುಗಳಿಂದ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಹಸ್ರನಾಮಗಳಿಂದ ಪೂಜೆಯನ್ನ ಮಾಡಬೇಕು. ಇನ್ನು ಗಣೇಶ ಪುರಾಣದ ಪ್ರಕಾರ ಸಂಕಷ್ಟಹರ ಚತುರ್ಥಿ ಮಾಡುವುದರ ಫಲಗಳು ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಗಣೇಶ ಪುರಾಣದಲ್ಲಿ ಹೇಳಿರುವಂತೆಯೇ ಈ ವ್ರತವನ್ನು ಮಾಡುವುದರಿಂದ ಉಪವಾಸ ಇದ್ದ ಕಾರಣ ದೇಹ ಶುದ್ಧಿಗೊಳ್ಳುತ್ತದೆ, ಆಸೆಗಳು ಈಡೇರಿಸುತ್ತದೆ. ಗಣಪತಿ ವಿಘ್ನ ವಿನಾಶಕನಾದ ಕಾರಣ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸುತ್ತಾನೆ. ಇನ್ನು ಕುಜದೋಷದಿಂದ ವಿಮುಕ್ತಿಯನ್ನು ಕೊಡಿಸುತ್ತಾನೆ. ಅಕಾಲಿಕ ಮರಣದಿಂದ ಮುಕ್ತಿಗೊಳಿಸುತ್ತಾನೆ. ಕಳೆದು ಹೋದ ವಸ್ತುಗಳನ್ನು ಕೊಡಿಸುತ್ತಾನೆ. ಹಾಗೆ ಧನಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ ಆಗುತ್ತದೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳ ಹಿಂದೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಧಾರ್ಮಿಕ ಮಹತ್ವಗಳು ಇದ್ದೇ ಇರುತ್ತದೆ. ಇದಿಷ್ಟು ಮಾಹಿತಿ ಸಂಕಷ್ಟಹರ ಚತುರ್ಥಿಯ ಬಗ್ಗೆ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.